ಮುಂದಿನ ಪ್ರಶ್ನೆ 29/343. ಸೊ ಮೊದಲನೇದಾಗಿ ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಇಲ್ಲ ಅದು ಮೋಸ್ಟ್ಲಿ. ಸೊ 343 ಏನರಲ್ಲಿ ಡಿವೈಡ್ ಆಗುತ್ತೆ? 3ಅಲ್ಲಿ ಡಿವೈಡ್ ಆಗಲ್ಲ. 7ನಲ್ಲಿ 7 28 7 5 ಆಗಲ್ಲ. 7 4 28 ಆಮೇಲೆ ಡಿಫ್ರೆನ್ಸು 6 63 ಹೋಗುತ್ತಲ್ವಾ. 7 4 28 6 3 ಇದು 7 ಸ್ಕ್ವೇರು. ಡಿನಾಮಿನೇಟರ್ ಬಂದು 29 ಪ್ರೈಮ್ ಫ್ಯಾಕ್ಟರ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಪ್ರೈಮ್ ಫ್ಯಾಕ್ಟರ್ ಆಗಿದೆ 7 ಕ್ಯೂಬ್. ಸೊ ನಿಮ್ಮ ಕನ್ಕ್ಲೂಷನ್ ಏನೋ ಇದೆಯಲ್ಲ, ಸೇಮ್. ಕಾಪಿ ಪೇಸ್ಟ್, ದಟ್ಸ್ ಆಲ್. ಏನಂತ ಹೇಳಿದ್ರೆ, as the denominator has 7 as one of its prime factor. Actually in this case as 7 as the only prime factor, but ಯಾರು ಅಷ್ಟು ಲ್ಯಾಂಗ್ವೇಜ್ ನೋಡಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. As the denominator has 7 as one of its prime factor, the ratio will be non-terminating recurring. ಅಷ್ಟೇ. ಮುಂದಿನ ಪ್ರಶ್ನೆ ನಿಮಗೆ ಆಲ್ರೆಡಿ ಪ್ರೈಮ್ ಫ್ಯಾಕ್ಟರ್ ಆಗೋಗಿದೆ. ಡಿನಾಮಿನೇಟರಲ್ಲಿ 2 ಮತ್ತು 5 ಮಾತ್ರ ಇದೆ, ಹಾಗಾಗಿ ನಿಮ್ಮ ಆನ್ಸರು ಈ ಥರ ಬರೀಬೇಕು. ಕಾಪಿ ಪೇಸ್ಟ್ ಅಷ್ಟೇ. As the denominator has 2 and 5 as its only prime factors, the ratio will be a non-terminating decimal expansion. ಕೊನೆಯದಾಗಿ ಈ ಪ್ರಶ್ನೆ. ಸೊ ಇಲ್ಲಿ ಡಿನಾಮಿನೇಟರಲ್ಲಿ 2 5 ಮತ್ತು 7 ಇದೆ, ನ್ಯೂಮರೇಟರಲ್ಲಿ 1 2 9 ಇದೆ ಅಲ್ವಾ. ಸೊ ಇವಾಗ ಡಿನಾಮಿನೇಟರಲ್ಲಿ ರ್ಯಾಷನಲೈಸ್ ಆಗೋಗಿದೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಆಗೋಗಿದೆ. ಇವಾಗ ಏನಾರ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡಬೇಕು. ಅದಕ್ಕೆ 1 2 9 7ಅಲ್ಲಿ ಡಿವೈಡ್ ಆಗುತ್ತೆ ನೋಡೋಣ. ಸೊ 1 2 9 3ಅಲ್ಲಿ ಡಿವೈಡ್ ಆಗುತ್ತೆ. 3 4 3 43 ಅದನ್ನು ಡಿವೈಡ್ ಆಗುತ್ತೆ. 43 ಪ್ರೈಮ್ ನಂಬರ್ ಅನ್ಕೊತೀನಿ ಅಲ್ವಾ. 49 ಕರೆಕ್ಟ್ ಪ್ರೈಮ್ ನಂಬರೇ. ಸೊ ಬೇಸಿಕಲಿ ನಿಮ್ಮ ಉತ್ತರ ಇಲ್ಲಿ 3 × 43 ಡಿವೈಡೆಡ್ ಬೈ 2 ಸ್ಕ್ವೇರ್ ಇಂಟು 5 to the power of 7 and 7 to the power of 5. ಸೊ ಇವಾಗ ನಿಮ್ಮ ಉತ್ತರ ಏನು? Copy paste. As the denominator has 5 as one of its prime factor, the ratio will be non-terminating recurring. ಸರಿನಾ? ಅಷ್ಟೇ. ಇದರಲ್ಲಿ ನ್ಯೂಮರೇಟರ್ 2 × 3 ಅಂತ ಬರಿಬೋದು, ಡಿನಾಮಿನೇಟರು 5 × 3 ಅಂತ ಬರಿಬೋದು. ಎರಡರಲ್ಲೂ 3 3 ಇದೆ, ಕ್ಯಾನ್ಸಲ್ ಮಾಡಿ 2/5 ಸಿಂಪ್ಲೆಸ್ಟ್ ಫಾರ್ಮಲ್ಲಿದೆ. ಇವಾಗ 5 ಡಿನಾಮಿನೇಟರ್ ಇದೆಯಲ್ಲ, ಬರೀ 5 ಮಾತ್ರ ಇರೋದು, ಹಾಗಾಗಿ ಇದು ಟರ್ಮಿನೇಟಿಂಗ್ ಆಗುತ್ತೆ. ಸೊ ಪ್ರತಿಯೊಂದು ಪ್ರಶ್ನೆಯಲ್ಲೂ ಒಂದಷ್ಟು ವೇರಿಯೇಷನ್ ಇದ್ದೇ ಇರುತ್ತೆ, ಸಣ್ಣ ಪುಟ್ಟ ವೇರಿಯೇಷನ್. ಇಲ್ಲ ಅಂತ ಹೇಳಿದ್ರೆ ಇವೆರಡೇ ಸಿನಾರಿಯೋಸ್ ಬರೋದು. ಸೊ ಇದರಲ್ಲಿ ಆಸ್ ದ ಡಿನಾಮಿನೇಟರ್ ಹ್ಯಾಸ್ 5 as its prime factors ಅಂತ ಆಗಲ್ಲ, the ratio will be a terminating decimal expansion. ಅಷ್ಟೇ.